ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಉಗ್ರರನ್ನ ಹೆಕ್ಕಿ ಹೊಸಕಿ ಹಾಕ್ತಾ ಇದೆ. 14 ಉಗ್ರರ ಲಿಸ್ಟ್ ನಲ್ಲಿ 6 ಉಗ್ರರು ಸದ್ಯ ಮೊಟಾಶ್ ಆಗಿದ್ದಾರೆ. ಉಳಿದ 8 ಉಗ್ರರು ಸೇನೆಯ ರಣಬೇಟೆಗೆ ಹೆದರಿ ಬಿಲಾ ಸೇರ್ಕೊಂಡಿದ್ದಾರೆ. ಉಗ್ರರ ಹೆಜ್ಜೆಯ ಜಾಡನ್ನ ಹಿಡಿದಿರುವಂತಹ ಭದ್ರತಾ ಪಡೆಗಳು ರಕ್ಕಸರ ಸಂಹಾರಕ್ಕೆ ತಲಾಶ್ ನಡೆಸ್ತಾ ಇದೆ. ಈ ನಡುವೆ ಇಸ್ರೋ ಕೂಡ ಸೇನೆಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಬೇಹುಗಾರಿಕಾ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿಕೋರರ ರಣಬೇಟೆಗಿಳಿದ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಶೋಧ ಕಾರ್ಯಾಚರಣೆ. ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ. ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದ ಭಯೋತ್ಪಾದಕರ ರಣಬೇಟೆಗಿಳಿದಿರೋ ಇಂಡಿಯನ್ ಆರ್ಮಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗಾಗಿ ತಲಾಶ್ ನಡೆಸುತ್ತಿದೆ. 14 ಉಗ್ರರ ಹಿಟ್ ಲಿಸ್ಟ್ನಲ್ಲಿ 6 ಉಗ್ರರು ಈಗಾಗಲೇ ಫಿನಿಶ್ ಆಗಿದ್ದಾರೆ. ಉಳಿದ 8 ರಾಕ್ಷಸರ ಸಂಹಾರಕ್ಕೆ ಹುಡುಕಾಟ ನಡೆಸುತ್ತಿದೆ. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಅರಣ್ಯದಲ್ಲಿ 3 ಶಂಕಿತ ಉಗ್ರರು ಅಡಗಿರುವ ಬಗ್ಗೆ ಸುಳಿವು ಸಿಕ್ಕಿದೆ. ಹೀಗಾಗಿ ಪೊಲೀಸ್ ಹಾಗೂ ಭದ್ರತಾ ಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸಿವೆ. ನಂಗಲ್, ಚಿಲ್ಲಂಡಂಗ, ಗೋರನ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಉಗ್ರರ ಸುಳಿವು ನೀಡಿದ್ರೆ 20 ಲಕ್ಷ ಬಹುಮಾನ. ಪಹಲ್ಗಾಮ್ ದಾಳಿಕೋರರ ಬಗ್ಗೆ ಸುಳಿವು ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡೋದಾಗಿ ಸೇನೆ ಘೋಷಣೆ ಮಾಡಿದೆ. ಉಗ್ರ ಆಶಿಮ್ ಮೂಸಾ, ಆಲಿಭಾಯ್ ಅಲಿಯಾಸ್ ತಲ್ಹಾಬಾಯ್, ಲಷ್ಕರ್ ಎ ತೊಯ್ಬಾದ ಆದಿಲ್ ಹುಸೇನ್ ತೋಕರ್ ಪತ್ತೆಗಾಗಿ ಸೇನೆ ಶೋಧ ನಡೆಸಿದೆ. ಪಾಕ್ ಪ್ರೀತಿ, 2 ಯೂಟ್ಯೂಬರ್ಗಳ ಬಂಧನ. ಭಾರತ ಪಾಕಿಸ್ತಾನ ಸಂಘರ್ಷದ ನಡುವೆ ಪಾಕ್ ಪರ ವಿಡಿಯೋಗಳನ್ನು ಮಾಡ್ತಾ ಪಾಕಿಸ್ತಾನದ ಪ್ರೀತಿ ತೋರಿಸುತ್ತಿದ್ದ ಹಾಗೂ ಭಾರತದ ಪ್ರಮುಖ ಸ್ಥಳಗಳ ಬಗ್ಗೆ ನಿಗೂಢ ಮಾಹಿತಿ ಹಂಚಿಕೊಳ್ಳುತ್ತಿದ್ದ 2 ಮಹಿಳಾ ಯೂಟ್ಯೂಬರ್ಗಳು ಲಾಕ್ ಆಗಿದ್ದಾರೆ. ಹರಿಯಾಣ ಮೂಲದ ಜ್ಯೋತಿ ಮಲ್ಹೋತ್ರಾ, ಗಜಾಲ್ ಎಂಬುವವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇತ್ತ ಹರಿಯಾಣದಲ್ಲಿ ಪಾಕಿಸ್ತಾನದ ಗೂಢಾಚಾರಿ ಸಿಕ್ಕಿಬಿದ್ದಿದ್ದಾನೆ. ಕೈತಾಲ್ನಲ್ಲಿ ದೇವೇಂದ್ರ ಸಿಂಗ್ ಎಂಬಾತನನ್ನ ಹನಿ ಟ್ರ್ಯಾಪ್ಗೆ ಕೆಡವಿದ್ದ ಪಾಕ್ನ ISI ತನ್ನ ಬೇಹುಗಾರಿಕೆಗೆ ಬಳಸಿಕೊಂಡಿರುವುದು ಗೊತ್ತಾಗಿದೆ. ದೇವೇಂದ್ರ ಸಿಂಗ್ ಭಾರತೀಯ ಸೇನಾ ನೆಲೆಗಳ ಮಾಹಿತಿ, ಚಲನವಲನದ ಬಗ್ಗೆ ISIಗೆ ಮಾಹಿತಿ ಹಂಚಿಕೊಂಡಿರೋದು ಬಯಲಾಗಿದೆ. ಈ ನಡುವೆ ಮುಂಬೈನ ವಿಮಾನ ನಿಲ್ದಾಣದಲ್ಲಿ 2 ಶಂಕಿತ ಉಗ್ರರ ಬಂಧನವಾಗಿದೆ. ಐಸಿಸ್ನ ಸ್ಲೀಪರ್ ಮಾಡೆಲ್ಗಳಾದ ಅಬ್ದುಲ್ ಫಯಾಜ್ ಶೇಖ್ ಮತ್ತು ತಲ್ಹಾ ಖಾನ್ ಎಂಬುವರನ್ನ NIA ಬಂಧಿಸಿದೆ. ಇಂಡೋನೇಷಿಯಾದ ಜಕಾರ್ತದಲ್ಲಿ ಅಡಗಿಕೊಂಡಿದ್ದ ಶಂಕಿತರು ಮುಂಬೈಗೆ ಬರ್ತಿದ್ದಂತೆ ಸಿಕ್ಕಿಬಿದ್ದಿದ್ದಾರೆ. ಭಾರತೀಯ ಸೇನೆಗೆ ಇಸ್ರೋ ಬೇಹುಗಾರಿಕೆ ಬಲ. ಗಡಿಯಲ್ಲಿ ಕುತಂತ್ರ ಮಾಡುತ್ತಿರುವ ಪಾಕ್ಗೆ ಬಿಸಿ ಮುಟ್ಟಿಸಲು ಭಾರತ ಬೇಹುಗಾರಿಕಾ ಉಪಗ್ರಹವನ್ನ ಉಡಾವಣೆ ಮಾಡಿದೆ. ನಮ್ಮ ಹೆಮ್ಮೆಯ ಇಸ್ರೋ EOS 9 ರೇಡಾರ್ ಇಮೇಜಿಂಗ್ ಎಂಬ ಬೇಹುಗಾರಿಕಾ ಉಪಗ್ರಹವನ್ನ ಅಭಿವೃದ್ಧಿಪಡಿಸಿದ್ದು ಭಾರತೀಯ ಸೇನೆಗೆ ಶಕ್ತಿ ತುಂಬಲಿದೆ. ನಾಳೆ ಬೆಳಗ್ಗೆ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಬೆಳಗ್ಗೆ 5:59ಕ್ಕೆ ಉಪಗ್ರಹ ನಭಕ್ಕೆ ಚಿಮ್ಮಲಿದೆ. ಈ ಉಪಗ್ರಹ ಕತ್ತಲಿನಲ್ಲೂ ಬಹಳ ಸ್ಪಷ್ಟವಾಗಿ ಭೂಮಿಯ ಮೇಲ್ಮೈನ ಹೆಚ್ಚಿನ ಚಿತ್ರಗಳನ್ನು ಸೆರೆ ಹಿಡಿಯುವ ಸಾಮರ್ಥ್ಯ ಹೊಂದಿದೆ. ಇತ್ತ ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆ ನೀಡಿರುವ ನೌಕಾಪಡೆ ಯಾವುದೇ ದಾಳಿಗೂ ಸರ್ವ ಸನ್ನದ್ಧ ಎಂದು ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH